ಕೊಟ್ಟಿದ್ದಾನೆ. 2026 2026 is a year of fullness in your life. ನಿಮ್ಮ ಜೀವನದಲ್ಲಿ ಈ ವರ್ಷ ಪರಿಪೂರ್ಣವಾಗಿರುತ್ತೆ. God is telling my people ದೇವರು ಹೇಳುತ್ತಾನೆ ನನ್ನ in ಜನರು 2026 2026 will never be put to shame. Okay, let me get into the word for this year. ಈ ವರ್ಷದ ವಾಕ್ಯದ ಒಳಗೆ ನಾವು ಹೋಗೋಣ. How many are ready for the prophetic word for 2026? ಎಷ್ಟು ಜನ ಈ ಒಂದು ಪ್ರವಾದನೆಯ ಮಾತು ಈ ವರ್ಷಕ್ಕಾಗಿ ಕಾಯುತ್ತಾ ಇದ್ದೀರಾ? 2026 2026 is the year of fullness. ಮತ್ತೆ ಈ ಒಂದು ವರ್ಷ ಪರಿಪೂರ್ಣತೆ. I say 2026 ನೋಡಿ 2026 is the year of fullness. ನೋಡಿ ಈ ವರ್ಷ ಪರಿಪೂರ್ಣವಾದ ವರ್ಷ. Let me say 2026 is the year of fullness. ನಾನು ಮತ್ತೊಮ್ಮೆ ಹೇಳುತ್ತೇನೆ 2026ನೇ ಇಸ್ವಿ ಪರಿಪೂರ್ಣವಾದ ಇಸ್ವಿ. You might be heard last 3 days so many men of God would have declared 2026 is this, 2026 is that. ಅನೇಕ ದೈವ ಸೇವಕರು 2026ನೇ ಇಸ್ವಿ ಈ ರೀತಿಯಾಗಿರುತ್ತೆ ಆ ರೀತಿಯಾಗಿರುತ್ತೆ ಎಂದು. But that's all true. ಅದು ಎಲ್ಲವೂ ಸತ್ಯ. But why God speaks different statement to different men of God? ಆದ್ರೆ ಅದೇ ದೇವರು ವ್ಯತ್ಯಾಸವಾಗಿ ದೇವ ಸೇವಕರೊಟ್ಟಿಗೆ ಯಾಕೆ ಮಾತನಾಡುತ್ತಾನೆ? Because God has designed for the preacher to preach to that particular crowd, that particular people with that particular prophetic word. ನೋಡಿ ಆ ಒಂದು ನಿರ್ದಿಷ್ಟವಾದ ಜನರೊಟ್ಟಿಗೆ ನಿರ್ದಿಷ್ಟವಾದ ಗುಂಪಿನೊಟ್ಟಿಗೆ ಪ್ರವಾದನೆ ಆಗಿ ಕರ್ತನ ಸೇವಕರನ್ನ ರೂಪಿಸುತ್ತಾನೆ, ಮಾತನಾಡುವಂತೆ ಪ್ರೇರೇಪಿಸುತ್ತಾನೆ. So this word God has given to me for my listener, my followers who listen to me, this word is for them. ನೋಡಿ ಈ ಒಂದು ವಾಕ್ಯ ನನ್ನನ್ನು ಹಿಂಬಾಲಿಸುವಂತವರಿಗೆ, ನನ್ನ ಮಾತಿಗೆ ಕಿವಿ ಕೊಡುವವರಿಗೆ ದೇವರು ಈ ಮಾತನ್ನು ಹೇಳುವಂತೆ ನನಗೆ ಕೊಟ್ಟಿದ್ದಾನೆ. 2026 2026 it's a year of fullness in your life. ನಿಮ್ಮ ಜೀವನದಲ್ಲಿ ಈ ವರ್ಷ ಪರಿಪೂರ್ಣವಾಗಿರುತ್ತೆ. Come on, clap your hand and thank Jesus. ಚಪ್ಪಾಳೆ ತಟ್ಟಿ ಯೇಸುವಿಗೆ ಸ್ತೋತ್ರ ಹೇಳೋಣ. 2026 ಪರಿಪೂರ್ಣத்தின் வருஷம். ನೋಡಿ 2026ನೇ ವರ್ಷ ಪೂರ್ಣವಾದ ಒಂದು ವರ್ಷ. சொல்லுங்க ಪರಿಪೂರ್ಣத்தின் வருஷம். ಎಲ್ಲರೂ ಹೇಳೋಣ ಪರಿಪೂರ್ಣವಾದ ವರ್ಷ. A year of fullness. ಈ ಪರಿಪೂರ್ಣವಾದ ವರ್ಷ. Year of the fullness means ನೋಡಿ ಪರಿಪೂರ್ಣತೆ ಅಂದರೆ nothing missing, ಯಾವುದು ತಪ್ಪಿಸಿಕೊಳ್ಳುವುದಿಲ್ಲ, nothing lacking, ಯಾವ ಕೊರತೆ ಇರುವುದಿಲ್ಲ, nothing empty, ಯಾವ ವಿಧವಾದ ಖಾಲಿ ಇರುವುದಿಲ್ಲ. I don't know how many got that. ಎಷ್ಟು ಜನಕ್ಕೆ ಅರ್ಥ ಆಯ್ತು ನನಗೆ ಗೊತ್ತಿಲ್ಲ. The fullness means ಆ ಒಂದು ಪರಿಪೂರ್ಣತೆ ಮಾತಿಗೆ ಅರ್ಥ nothing missing, ಯಾವುದು ತಪ್ಪಿಸಿಕೊಳ್ಳುವುದಿಲ್ಲ, nothing lacking, ಯಾವ ಕೊರತೆ ಇರುವುದಿಲ್ಲ, and nothing is empty. ಯಾವುದು ಖಾಲಿಯಾಗಿಯೂ ಇರುವುದಿಲ್ಲ. In Jesus mighty name. ಯೇಸುವಿನ ಶಕ್ತಿಯುಳ್ಳ ನಾಮದಲ್ಲಿ Bible says ವಾಕ್ಯ ಹೇಳುತ್ತವೆ, God will not withhold the good gifts from his children. ದೇವರು ತನ್ನ ಜನರಿಗಾಗಿ ಒಳ್ಳೆಯದನ್ನು ಯಾವುದನ್ನು ಹಿಡಿದು ಇಟ್ಟುಕೊಳ್ಳುವುದಿಲ್ಲ. You can't say it's missing in my life. ನೀವು ಇದನ್ನು ಹೇಳಲಿಕ್ಕೆ ಆಗೋದು ನನ್ನ ಜೀವನದಲ್ಲಿ ಇದೆಲ್ಲ ಇಲ್ಲ ಎಂದು. Everything God is going to give to you. ಎಲ್ಲವನ್ನು ದೇವರು ನಿಮಗೆ ಕೊಡ್ಲಿಕ್ಕಿದ್ದಾನೆ. Somebody say nothing will be missed in my life. ಯಾರಾದರೂ ಹೇಳಿ ನನ್ನ ಜೀವನದಲ್ಲಿ ಯಾವುದು ತಪ್ಪಿಸಿಕೊಳ್ಳುವುದಿಲ್ಲ. All that I needed for life, ನನ್ನ ಜೀವನಕ್ಕೆ ಬೇಕಾಗಿರುವ ಎಲ್ಲ ಅಗತ್ಯಗಳು it will come to me with a fullness. ಅದು ಪರಿಪೂರ್ಣವಾಗಿ ನನ್ನ ಜೀವನದ ಒಳಗೆ ಬರುತ್ತವೆ. Nothing will be lacking in your life. ನನ್ನ ಜೀವನದಲ್ಲಿ ಯಾವ ಕೊರತೆಗಳು ಇರುವುದಿಲ್ಲ. Oh hallelujah. Hallelujah. Somebody say no lack in my life. ಯಾರಾದರೂ ಹೇಳಿ ನನ್ನ ಜೀವನದಲ್ಲಿ ಕೊರತೆ ಇಲ್ಲ. Psalm 34:10 says, ನೋಡಿ ಕೀರ್ತನೆ 34:10, the young lions do lack and suffer hunger. ನೋಡಿ 34:10ನೇ ವಾಕ್ಯ ಹೇಳುತ್ತದೆ, ಪ್ರಾಯ ಸಿಂಹವಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. But those who seek the Lord, ಆದರೆ ಯಾರೆಲ್ಲ ಯೆಹೋವನನ್ನ ಹುಡುಕುತ್ತಾರೋ, shall not lack any good thing. ಅವರಿಗೆ ಯಾವ ಮೇಲುಗೂ ಕಡಿಮೆ This ಆಗುವುದಿಲ್ಲ. year I prophesy over you in Jesus mighty name. ಈ ವರ್ಷದಲ್ಲಿ ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ಪ್ರವಾದಿಸುತ್ತೇನೆ. You will have no lack in your life. ನಿಮ್ಮ ಜೀವನದಲ್ಲಿ ಯಾವ ಕಡಿಮೆಯೂ ಇರುವುದಿಲ್ಲ. You will have only lacks, ನಿಮ್ಮಲ್ಲಿ ಬೇರೆ ಲಕ್ಷಗಳು ಇರುತ್ತವೆ, not lack. ಆದರೆ ಕೊರತೆಗಳು ಇರುವುದಿಲ್ಲ. Somebody say I will have a lack. ಯಾರಾದರೂ ಹೇಳಿ ನನಗೆ ಲಕ್ಷಗಳು ಇರುತ್ತವೆ, not lack. ಆದರೆ ಕೊರತೆಗಳು ಇರುವುದಿಲ್ಲ. How many believe that? ಎಷ್ಟು ಜನ ವಿಶ್ವಾಸಿಸುತ್ತೀರಾ? என் வாழ்க்கையில குறைவுகள் இருக்காது. ನನ್ನ ಜೀವನದಲ್ಲಿ ಕೊರತೆಗಳು ಇರುವುದಿಲ್ಲ. ஏனென்றால் இது பரிபூரணத்தின் வருஷம். ಯಾಕಂದ್ರೆ ಈ ವರ್ಷ ಪರಿಪೂರ್ಣ
ಪರಿಪೂರ್ಣವಾದ ವರ್ಷ, கர்த்தர் குறையில்லாம நடத்துகிற வருஷம். ಕರ್ತನು ಕೊರತೆ ಇಲ್ಲದ ಹಾಗೆ ನಡೆಸುವಂತ சிங்க ವರ್ಷ. குட்டிகள் பட்டினியா இருந்து தாழ்ச்சியா இருக்கும். ನೋಡಿ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು. கர்த்தரை தேடுகிறவளுக்கோ ಯೆಹೋವನನ್ನು ಹುಡುಕುವಂತವರಿಗೂ ஒரு நன்மையும் குறைவுபடாது. ಯಾವ ಮೇಲಿಗೂ ಕಡಿಮೆ ಆಗುವುದಿಲ್ಲ. Somebody shout hallelujah. ಹಲ್ಲೆಲೂಯಾ ಹೇಳೋಣ. I'm going to show 2 or 3 incidents in the Bible. ನೋಡಿ, ಸತ್ಯವೇದದಿಂದ 2-3 ಉದಾಹರಣೆಗಳು, ಘಟನೆಗಳನ್ನು ಹೇಳುತ್ತೇನೆ. How God filled it. ಯಾವ ರೀತಿಯಾಗಿ ದೇವರು ಅದನ್ನು ತುಂಬಿಸಿದನು. So let's see how the time goes. Either 2 or 3 incidents. I want to bring it as a prophetical word for you. ಸಮಯ ಇರುವ ಹಾಗೆ 2-3 ಪ್ರವಾದನೆಯಾಗಿ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. First incident the Lord showed me is ನೋಡಿ, ದೇವರು ತೋರಿಸಿದ ಮೊದಲನೇ ಘಟನೆ, it's written in 2 Kings chapter 4. ಅದು 2 ಅರಸುಗಳು 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿವೆ. So we don't have time to read, just let me explain. ಓದುವುದಕ್ಕೆ ಸಮಯವಿಲ್ಲ, ನಾನು ಹಾಗೆ ವಿವರಿಸುತ್ತೇನೆ. We all know this incident. ಇದೆಲ್ಲವೂ ನಿಮಗೆ ಗೊತ್ತಿರುವ ಕಾರ್ಯ. A widow. ಒಂದು ವಿಧವೆ. It's talking about a widow. ಇಲ್ಲಿ ಒಂದು ವಿಧವೆಯ ಬಗ್ಗೆ ಮಾತನಾಡುತ್ತವೆ. So whose husband was a son of the prophet. ನೋಡಿ, ಆಕೆಯ ಗಂಡ ಒಂದು ಪ್ರವಾದಿಯ ಮಗ. And she having 2 sons. ಈಗ ಆಕೆಗೆ 2 ಮಕ್ಕಳು. Now the creditor comes and knocking the door. ಈಗ ಸಾಲ ಕೊಟ್ಟವರು ಬಂದು ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. Give us money back. ನಮ್ಮ ಕೊಟ್ಟಿರೋ ಹಣವನ್ನ ಹಿಂತಿರುಗಿಸಿ ಕೊಡಿ. Or give your sons as my slave. ಇಲ್ಲದೆ ಹೋದಲ್ಲಿ ನಿಮ್ಮ ಮಕ್ಕಳನ್ನ ದಾಸರಾಗಿ ನಮಗೆ ಕೊಟ್ಟು ಬಿಡಿ. I want you to capture this scene. ನೋಡಿ, ಈ ಒಂದು ಕಾರ್ಯವನ್ನ ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. This woman alone, ಈಗ ಈ ಸಹೋದರಿ ಒಬ್ಬಂಟಿಯಾಗಿ, they borrowed money when husband was alive. ನೋಡಿ, ಅವರ ಯಜಮಾನರು ಜೀವಂತವಾಗಿ ಇರುವಾಗ ಸಾಲವನ್ನು ತೆಗೆದುಕೊಂಡ್ರು. Then imagine now husband is not there, what condition would be? ಸ್ವಲ್ಪ ಆಲೋಚಿಸಿರಿ, ಈಗ ಗಂಡ ಇಲ್ಲ, ಅವರ ಪರಿಸ್ಥಿತಿ ಏನಾಗಿರಬಹುದು. She was compressed, pressurized. ಆಕೆ ಸಂಪೂರ್ಣವಾಗಿ ಒತ್ತಡಕ್ಕೆ ಒಳಗಾಗಿದ್ದಾಳೆ. The creditor is knocking the door. ಈಗ ಸಾಲಗಾರರು ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. Give money. ನಮಗೆ ಹಣ ಕೊಡಿ. Or give your son. ಇಲ್ಲಂದ್ರೆ ನಿಮ್ಮ 2 ಮಕ್ಕಳನ್ನ ಕೊಟ್ಟು ಬಿಡಿ. You know when they pressurize like that, ಈ ರೀತಿಯಾಗಿ ಒತ್ತಡ ಪಡಿಸುವಾಗ, you know what she did? ಆಕೆ ಮಾಡಿದ ಏನು ಗೊತ್ತಾ? She should have done like this. ಆಕೆ ಈ ರೀತಿಯಾಗಿ ಮಾಡಿರಬಹುದು. She should have requested them or begged with them. ಆಕೆ ಈ ರೀತಿಯಾಗಿ ಭಿಕ್ಷೆ ಬೇಡಿ ಇರಬಹುದು, ಕೇಳಿರಬಹುದು. Sir, ಅಯ್ಯ ಕೊಂಚ ಟೈಮ್ ಕೊಡುங்க. ಅಯ್ಯ, ಸ್ವಲ್ಪ ನನಗೆ ಸಮಯ ಕೊಡಿ, ಪ್ಲೀಸ್, ದಯಮಾಡಿ. அப்படின்னு கேட்கல. ಈ ರೀತಿಯಾಗಿ ಕೇಳಲಿಲ್ಲ. Or she should have gone to neighbors or relatives. ಇಲ್ಲದೆ ಹೋದಲ್ಲಿ ಅಕ್ಕಪಕ್ಕದವರ ಮನೆಗೆ ಹೋಗಿರಬಹುದು. You know, she's teaching us one thing. ಆಕೆ ಒಂದನ್ನು ನಮಗೆ ಬೋಧಿಸುತ್ತಾಳೆ. When life is pressurizing us, ಜೀವನ ನಿಮ್ಮನ್ನ ಒತ್ತಾಯ ಪಡಿಸುವಾಗ, don't go to man. ನೀನು ಮನುಷ್ಯನ ಬಳಿಗೆ ಹೋಗಬೇಡ. She ran to the prophet. ಆಕೆ ಪ್ರವಾದಿಯ ಬಳಿಗೆ ಹೋದಳು. You know why? ಯಾಕೆ ಗೊತ್ತಾ? Those days, ಆ ದಿವಸಗಳಲ್ಲಿ only the anointing, the Holy Spirit was with only few people. ನೋಡಿ, ಪರಿಶುದ್ಧ ಆತ್ಮನ ಅಭಿಷೇಕ ಕೆಲವೊಂದು ಜನರ ಮೇಲೆ ಮಾತ್ರ ಇತ್ತು. So she ran to the prophet. That means she ran to the presence of God. ಅದರ ಅರ್ಥ ಆಕೆ ಪ್ರವಾದಿಯ ಬಳಿಗೆ, ಅದರ ಅರ್ಥ ದೇವ ಪ್ರಸನ್ನತೆ ಹೊಂದಿರುವ ಮನುಷ್ಯನ ಬಳಿಗೆ ಹೋದಳು. Hallelujah. Hallelujah. She went to the prophet. ಆಕೆ ಪ್ರವಾದಿಯ ಬಳಿಗೆ ಹೋದಳು. Because she know, ಆಕೆ ಗೊತ್ತು, prophet has a solution for your problem. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಪ್ರವಾದಿಯ ಬಳಿಯಲ್ಲಿ ಉಂಟು. The presence of God has a solution for your problem. ದೇವರ ಪ್ರಸನ್ನತೆಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ Can I ಪರಿಹಾರ. tell you something? ನಾನು ನಿಮಗೊಂದು ಹೇಳಲ್ಲ. Can I tell you something? ನಾನು ನಿಮಗೊಂದು ಹೇಳಲ್ಲ. People will come to you for solution. ನೋಡಿ, ಜನರು ನಿಮ್ಮ ಬಳಿಯಲ್ಲಿ ಪರಿಹಾರಕ್ಕಾಗಿ I ಬರುತ್ತಾರೆ. said, people will come to you for the solution. ನಾನು ಹೇಳುತ್ತಾ ಇದ್ದೇನೆ, ಜನರು ನಿಮ್ಮ ಬಳಿಗೆ ಪರಿಹಾರಕ್ಕಾಗಿ ಬರುತ್ತಾರೆ. You are not a problem to the world. ನೀವು ಜಗತ್ತಿಗೆ ಸಮಸ್ಯೆ ಇಲ್ಲ. You are the solution to the world. ನೀವು ಈ ಜಗತ್ತಿಗೆ ಪರಿಹಾರ Say, I ಕೊಡುವಂತವರು. am not a problem to this world. ನಾನು ಈ ಜಗತ್ತಿಗೆ ಸಮಸ್ಯೆ ಉಂಟು ಮಾಡುವವನಲ್ಲ. I am a solution to this world. ಈ ಜಗತ್ತಿಗೆ ನಾನು ಪರಿಹಾರ ಕೊಡುವಂತವನು ನಾನೇ. Somebody say it. I am not a problem to this world. ಬಾಯಿ ತೆರೆದು ಹೇಳರಿ, ಈ ಜಗತ್ತಿಗೆ ನಾನು ಸಮಸ್ಯೆ ಕೊಡುವಂತವನು ನಾನಲ್ಲ. I am a solution to this world. ಆದರೆ ಈ ಜಗತ್ತಿಗೆ ನಾನು ಪರಿಹಾರ ಕೊಡುವಂತ All those ವ್ಯಕ್ತಿ. are seated in this campus crusade tonight. ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರು People will come seeking you. ಜನರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. Because you have the anointing. ಯಾಕಂದ್ರೆ ನಿಮ್ಮ ಮೇಲೆ ಅಭಿಷೇಕ. Because you are God dwelling in you. ಯಾಕಂದ್ರೆ
ದೇವರು ನಿಮ್ಮಲ್ಲಿ ವಾಸಿಸುತ್ತಾ They ಇದ್ದಾರೆ. will come to seek advice from you. ನಿಮ್ಮಿಂದ ಆಲೋಚನೆ ಪಡೆದುಕೊಳ್ಳುವುದಕ್ಕೆ ಬರುತ್ತಾರೆ. Oh, because you are the prophetic anointing. ಯಾಕಂದ್ರೆ ನಿಮ್ಮ ಮೇಲೆ ಪ್ರವಾದನೆಯ ಅಭಿಷೇಕ. You have come under this prophetic ministry. ನೀವು ಈ ಒಂದು ಪ್ರವಾದನೆಯ ಸೇವೆ ಒಳಗೆ You ಬಂದಿರುವುದರಿಂದ receive the same grace that I have in my life. ನೋಡಿ, ನನ್ನ ಜೀವನದಲ್ಲಿ ಇರುವ ಅದೇ ಕೃಪೆ ನೀವು ಸಹ ಹೊಂದಿಕೊಳ್ಳುತ್ತೀರಾ. Somebody shout one more time, I am not a problem, I am a solution to Karnataka. ಮತ್ತೊಮ್ಮೆ ಜೋರಾಗಿ ಹೇಳಿ, ನಾನು ಈ ಕರ್ನಾಟಕಕ್ಕೆ ಸಮಸ್ಯೆ ಕೊಡುವಂತವನಲ್ಲ, ಬದಲಾಗಿ ಪರಿಹಾರವನ್ನು ಕೊಡುವಂತವನು. I am not a problem to India, I am a solution to ನಾನು India. ಭಾರತಕ್ಕೆ ನಾನು ಸಮಸ್ಯೆ ಕೊಡುವಂತವನಲ್ಲ, ಬದಲಾಗಿ ಭಾರತಕ್ಕೆ ನಾನು ಪರಿಹಾರ ಕೊಡುವಂತವನು. That's what Jesus said. You are the salt to this world. ಆದ್ದರಿಂದಲೇ ಯೇಸು ಹೇಳಿದ ಮಾತು, ನೀವು ಈ ಜಗತ್ತಿಗೆ ಉಪ್ಪಾಗಿದ್ದೀರಾ. Why they put salt? ಯಾಕೆ ಉಪ್ಪು ಹಾಕುತ್ತಾರೆ? The food should not get spoiled. ನೋಡಿ, ಆ ಊಟ ಕೆಟ್ಟು ಹೋಗದ ಹಾಗೆ God kept you on this earth. ದೇವರು ನಿಮ್ಮನ್ನ ಈ ಭೂಮಿ ಮೇಲೆ You ಇಟ್ಟಿರುವುದು. know why? ಏನಕ್ಕೆ ಗೊತ್ತಾ? Through you, ನಿಮ್ಮ ಮುಖಾಂತರ the earth will not be spoiled. ನೋಡಿ, ಭೂಮಿಯು ಕೆಟ್ಟು ಹೋಗದ ಹಾಗೆ Through you, families on this earth will be blessed. ನಿಮ್ಮ ಮುಖಾಂತರ ಕುಟುಂಬಗಳು ಆಶೀರ್ವಾದ ಹೊಂದಿಕೊಳ್ಳುತ್ತವೆ. She come to him ನೋಡಿ, ಆಕೆ ಅವನ ಬಳಿಗೆ ಬಂದಳು. and she said the story. ಆಕೆ ತನ್ನ ಕಥೆಯನ್ನು ಹೇಳಿದಳು. And Elisha said, ಎಲೀಷ ಹೇಳಿದ ಮಾತು, what do you want me to do for you? ನಿಮಗಾಗಿ ನಾನು ಏನ್ ಮಾಡಬೇಕು? I feel like God is asking all of you. ನನಗೆ ಈ ರೀತಿಯಾಗಿ ದೇವರು ನಿಮ್ಮೆಲ್ಲರನ್ನು ಪ್ರಶ್ನೆ What ಕೇಳುತ್ತಾ do you ಇದ್ದಾನೆ. want me to do for you? ನಿಮಗಾಗಿ ನಾನು ಏನ್ ಮಾಡಬೇಕು? He asked her, ನೋಡಿ, ಆತನು ಅವಳ ಬಳಿಯಲ್ಲಿ ಕೇಳಿದನು, what do you have? ನಿನ್ನ ಬಳಿಯಲ್ಲಿ ಏನಿದೆ? Look at somebody and say, what do you have? ಪಕ್ಕದಲ್ಲಿ ನೋಡಿ ಕೇಳಿ, ನಿಮ್ಮ ಬಳಿಯಲ್ಲಿ ಏನಿದೆ? ನಿಮ್ಮ ಬಳಿಯಲ್ಲಿ You ಏನಿದೆ? know, I feel like this. ನನಗೆ ಈ ರೀತಿಯಾಗಿ She ಯೋಚಿಸುತ್ತೀವಿ. would be like a Daniel David. ನೋಡಿ, ಆಕೆ ಒಂದು ಡ್ಯಾನಿಯಲ್ ಡೇವಿಡ್ ಆಗಿ She would have said, ಆಕೆ ಈ ರೀತಿ ಹೇಳಿ ಇರುತ್ತಾಳೆ. not this Daniel David, 20 years back Daniel David. ನೋಡಿ, Maybe 25 years back Daniel ನೋಡಿ, David. ಈಗಿರುವ ಡ್ಯಾನಿಯಲ್ ಡೇವಿಡ್ ಅಲ್ಲ, 25 ವರ್ಷದ ಹಿಂದೆ ಇದ್ದ ಡ್ಯಾನಿಯಲ್ ಡೇವಿಡ್. She would have said like this, ಆಕೆ ಈ ರೀತಿಯಾಗಿ ಹೇಳಿರಬಹುದು, sir, ಸರ್, I don't have anything. ನನ್ನಲ್ಲಿ ಏನಿಲ್ಲ. I don't have good fair color. ನನ್ನಲ್ಲಿ ಒಳ್ಳೆ ಒಂದು ಬಣ್ಣದ ಮುಖ ಇಲ್ಲ. I don't have education. ನನ್ನಲ್ಲಿ ವಿದ್ಯೆ ಇಲ್ಲ. I didn't even have a bank account. ನನ್ನಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲ. I walked from Kamanali to Koramangala. ನಾನು ಕಮ್ಮನಳ್ಳಿಯಿಂದ ಕೋರಮಂಗಲ ತನಕ ನಡ್ಕೊಂಡೇ ಹೋಗ್ತಾ ಇದ್ದೀನಿ. I don't have anybody support. ನನಗೆ ಯಾವ ಸಹಾಯ ನನಗಿಲ್ಲ. I don't have anything. ನನ್ನಲ್ಲಿ ಏನೂ ಇಲ್ಲ. Then suddenly she remembers something. ನೋಡಿ, ತಟ್ಟಂತೆ ಆಕೆ ಒಂದು ನೆನಪು Sir, ಮಾಡಿಕೊಳ್ಳುತ್ತಾಳೆ. wait. ಸರ್, ಸ್ವಲ್ಪ I don't have money right. ನನ್ನ ಹತ್ರ ಹಣ ಇಲ್ಲ. I don't have position right. ನನ್ನಲ್ಲಿ ಸ್ಥಾನ ಇಲ್ಲ. But I have a oil. ಆದ್ರೆ ನನ್ನಲ್ಲಿ ಎಣ್ಣೆ ಉಂಟು. I have a bottle of oil. ನನ್ನಲ್ಲಿ ಒಂದು ಬಾಟಲ್ ಅಲ್ಲಿ ಎಣ್ಣೆ ಉಂಟು. I don't know how many getting what I'm saying. ಎಷ್ಟು ಜನಕ್ಕೆ ಅರ್ಥವಾಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. Elisha jumped from his seat ನೋಡಿ, ಈಗ ಈ ಮಾತು ಕೇಳಿದ ಕೂಡಲೇ ಎಲಿಷನ ಎದ್ದನು ತನ್ನ ಸೀಟಿಂದ. and told her, ಆಕೆ ನೋಡಿ ಹೇಳಿದನು, hey magale, ಎಲ್ಲಾ ಮಗಳೇ, this is more than enough. ಇದು ಸಾಕಷ್ಟು ಇದೆ. You may not have anything, ನಿನ್ನ ಹತ್ರ ಏನು ಇಲ್ಲದೆ but if ಇರಬಹುದು. you have oil in your life, ನಿನ್ನ ಜೀವನದಲ್ಲಿ ಎಣ್ಣೆ oh, ಇರುವಾಗ, if you have oil in your ಓ, life, ನಿನ್ನ ಜೀವನದಲ್ಲಿ ಎಣ್ಣೆ this ಇರುವಾಗ, oil is more than enough to solve your problem. This oil is more than enough to use you. This oil is more than enough for you to live rest of your ಈ life. ಒಂದು ಎಣ್ಣೆ ನಿನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು. ಈ ಎಣ್ಣೆ ನಿನ್ನ ಜೀವನವನ್ನು ಆಶೀರ್ವದಿಸಬಹುದು. ಈ ಎಣ್ಣೆ ನಿನ್ನನ್ನು ನಡೆಸಬಹುದು. Somebody say, all you need is oil. ನೋಡಿ, ಯಾರಾದ್ರೂ ಹೇಳಿ, ಎಲ್ಲ ಬೇಕಾಗಿರುವುದು ಎಣ್ಣೆ ಮಾತ್ರ. ಹೇಳ್ರಿ ಬೇಕಾಗಿರೋದು oil ಮಾತ್ರ. ನೋಡಿ, ಬೇಕಾಗಿರುವುದು ಬೇರೆ ಎಣ್ಣೆ ಮಾತ್ರ. Oh, tonight God is going to anoint you with that oil. ಓ, ಈ ರಾತ್ರಿ ದೇವರ ಎಣ್ಣೆಯಿಂದ ಅಭಿಷೇಕಿಸುತ್ತಾನೆ. That oil is going to pour on your head. ಆ ಎಣ್ಣೆ ನಿನ್ನ ತಲೆಯ ಮೇಲೆ ಸುರಿಯ And ಮಾಡುತ್ತಾನೆ. it's going to flow from your beard all over your dress. ಅದು ನಿನ್ನ ತಲೆಯ ಮೇಲಿಂದ ಹಾಗೆ ನಿನ್ನ ದಾರಿ You are not going as you have come to this campus crusade. ನೀವು ಬಂದ ಹಾಗೆ ಹಿಂತಿರುಗಿ ಹೋಗುವುದಿಲ್ಲ. I believe ನಾನು ನಂಬುತ್ತೇನೆ, God is going to pour oil on you. ದೇವರು ನಿಮ್ಮ ಮೇಲೆ ಎಣ್ಣೆಯನ್ನು ಸುರಿಯ ಮಾಡುತ್ತಾನೆ. You are going to have one bottle of oil with you. ನೋಡಿ, ನಿಮ್ಮ ಹಳ್ಳಿಯ ಒಂದು ಬಾಟ್ಲಿನ ಎಣ್ಣೆ. The anointing is more than enough. ನೋಡಿ, ಆ ಅಭಿಷೇಕ ಸಾಕಾಗಿದೆ. The anointing will destroy the yokes. ನೋಡಿ, ಆ ಅಭಿಷೇಕ ಎಲ್ಲ ನುಗಗಳನ್ನು The ಮುರಿದಾಕುತ್ತದೆ. anointing will bring miracles in your life. ನಿಮ್ಮ ಜೀವನದಲ್ಲಿ ಅಭಿಷೇಕ ಅದ್ಭುತಗಳನ್ನು How ಬರಮಾಡುತ್ತವೆ. many are ready for the oil to be poured upon your life? ಎಷ್ಟು ಮಂದಿ ಆ ಒಂದು ಅಭಿಷೇಕದ ಎಣ್ಣೆ ಸುರಿಯ ಮಾಡುವುದಕ್ಕೆ ನೀವು ಸಿದ್ಧವಾಗಿದ್ದೀರಾ? Come on, wave your hand if you are excited. Wave your hand. ಉತ್ಸಾಹವಾಗಿರುವುದಾದ್ರೆ ಕೈಗಳನ್ನು ಆ Come on, wave ರೀತಿಯಾಗಿ as fast as. ಆ ಸೇವಕರ ಈ ರೀತಿಯಾಗಿ. I had nothing. ನನ್ನಲ್ಲಿ ಏನಿಲ್ಲ, I had oil. ನನ್ನ ಹತ್ರ ಎಣ್ಣೆ ಉಂಟು.
Today, what brought me where I am? ನಾನು ಇಲ್ಲಿಗೆ ಇರೋದಕ್ಕೆ ಯಾವುದು ನನ್ನ ಕರ ತಂದಿವೆ? It's oil. ಅದು ಎಣ್ಣೆ. Oil. ನನ್ನನ್ನು ಇಲ್ಲಿ ಕರ ತಂದಿದ್ದು You may not have anything, ನಿನ್ನಲ್ಲಿ ಏನು ಇಲ್ಲದೆ ಇರಬಹುದು, but if you have oil, ಆದ್ರೆ ನಿನ್ನ ಹತ್ರ ಎಣ್ಣೆ ಇರುವಾಗ, I already feel like this in my spirit. ನಾನು ಈಗ ಆಗ್ಲೇ ಇದು ಗ್ರಹಿಸ್ಕೊಳ್ತಾ ಇದ್ದೇನೆ. All the angels are ready with the bottle. ಎಲ್ಲ ದೇವದೂತರು ಎಣ್ಣೆಯಿಂದ ಕಾಯುತ್ತಾ They are ಇದ್ದಾರೆ. ready to open the bottle. ಅವರು ತಮ್ಮ ಬಾಟ್ಲ್ ಅನ್ನು ತೆರೆಯುವುದಕ್ಕೆ They are ಸಿದ್ಧವಾಗಿದ್ದಾರೆ. ready to pour on your head tonight. ನಿಮ್ಮ ಈ ರಾತ್ರಿಯಲ್ಲಿ ನಿಮ್ಮ ತಲೆಯ ಮೇಲೆ ಸುರಿಸುವುದಕ್ಕೆ ಅವರು You are ಸಿದ್ಧವಾಗಿದ್ದಾರೆ. going with oil tonight. ಈ ರಾತ್ರಿ ನೀವು ಎಣ್ಣೆಯಿಂದ ಹಿಂತಿರುಗಿ ಹೋಗುತ್ತೀರಾ? How you are going to be successful in ಈ 2026? 2026 ನೀವು ಹೇಗೆ ಸಕ್ಸಸ್ Because of the oil. ಅದು ಎಣ್ಣೆಯಿಂದ. How you are going to come out from all your issues? ಮತ್ತೆ ಎಲ್ಲ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರ್ತೀರಾ? Because of the oil. ಅದು ಎಣ್ಣೆಯಿಂದ. What will make you glorious on this year? ಈ ವರ್ಷದಲ್ಲಿ ನಿಮ್ಮನ್ನ ಮಹಿಮೆಯಾಗಿ ಇರಿಸುವುದು ಯಾವುದು? Because of oil. ಅದು ಎಣ್ಣೆಯಿಂದ. Somebody say oil. ಎಲ್ಲರೂ ಹೇಳೋಣ ಎಣ್ಣೆ. She said, ಆಕೆ ಹೇಳಿದ್ದು, all I have is oil. ನನ್ನ ಹತ್ರ ಇರುವುದೆಲ್ಲವೂ ಎಣ್ಣೆ ಮಾತ್ರ. Prophet was very happy. ಪ್ರವಾದಿಗೆ ಬಹಳ ಖುಷಿ That's ಆಯ್ತು. more than enough. ಅದು ಸಾಕಮ್ಮ. Do one thing. ಒಂದು ಕೆಲಸ ಮಾಡು, Go inside the house. ನಿನ್ನ ಮನೆಗೆ ಹೋಗು, Shut the door. ಬಾಗಿಲನ್ನು ಮುಚ್ಚು. Tell your children to collect all the vessels ನಿಮ್ಮ ಮಕ್ಕಳಿಗೆ ಹೇಳಿ ಎಲ್ಲ ಖಾಲಿ ಪಾತ್ರೆಗಳನ್ನು ತರುವುದಕ್ಕೆ. and go inside the room. ನಿನ್ನ ಮನೆ ಒಳಗೆ ಹೋಗು, Shut the door. ನಿನ್ನ ಮನೆ ಬಾಗಿಲನ್ನು ಮುಚ್ಚು. You know, Jesus said once, ಯೇಸು ಒಂದನ್ನು ಹೇಳಿದನು, when you need to shut the door, ಯಾವಾಗ ನೀನು ಬಾಗಿಲನ್ನು ಮುಚ್ಚಬೇಕು? when you pray. ನೋಡಿ, ನೀವು ಪ್ರಾರ್ಥಿಸುವಾಗ. So shutting door ನೋಡಿ, is a sign for prayer. ನೋಡಿ, ಬಾಗಿಲನ್ನು ಮುಚ್ಚುವುದು ಯಾವುದನ್ನು ಸೂಚಿಸುತ್ತವೆ? ಪ್ರಾರ್ಥನೆ. 2026. 2026 Shut the door. ನಿಮ್ಮ ಬಾಗಿಲನ್ನು ಮುಚ್ಚಿರಿ, Shut the door. ನಿಮ್ಮ ಬಾಗಿಲನ್ನು ಮುಚ್ಚಿರಿ. Focus on your prayer. ನಿಮ್ಮ ಪ್ರಾರ್ಥನೆ ಮೇಲೆ ಗಮನ ಹರಿಸಿರಿ. So shut the door, friends. ನೋಡಿ ಸ್ನೇಹಿತರೆ, ಬಾಗಿಲನ್ನು ಮುಚ್ಚಿರಿ. Take a decision. ಒಂದು ತೀರ್ಮಾನ. This year, ಈ ವರ್ಷ my doors will be shut. ನನ್ನ ಬಾಗಿಲು ಮುಚ್ಚಲ್ಪಡುತ್ತವೆ. Oh, I am going to enjoy God with my life. ನೋಡಿ, ನನ್ನ ಜೀವನದಲ್ಲಿ ಯೇಸುವಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೇನೆ. Hallelujah. ಹಲ್ಲೆಲೂಯಾ. You know, can I tell you something? ನಾನು ನಿಮಗೆ ಏನೊಂದು ಹೇಳಲ್ಲ. Oil doesn't multiply outside the room. ಮತ್ತೆ ನೋಡಿ, ಆ ಒಂದು ಎಣ್ಣೆ ಹೊರಗಡೆ ಅದು ಅಭಿವೃದ್ಧಿ ಪಡಿಸುವುದಿಲ್ಲ. Oil multiplies in the closet. ನೋಡಿ, ಆ ಒಂದು ಎಣ್ಣೆ ಒಳಭಾಗದಲ್ಲಿ ಅಭಿವೃದ್ಧಿ ಪಡಿಸುತ್ತವೆ. ಆಮೆನ್. எண்ணெய் வெளியே அதிகமாகிறதில்ல. ನೋಡಿ, ಎಣ್ಣೆಯು ಹೊರಗಡೆ ಹೆಚ್ಚಾಗಿ ಕೆಲಸ ಮಾಡುವುದಿಲ್ಲ. ರೂಮ್ உள்ளதா அது அதிகமாகுது. ಅದು ನೋಡಿ, ಆ ರೂಮಿನ ಒಳಗೇನೆ ಹೆಚ್ಚಾಗುತ್ತವೆ. எத்தனை பேர் புரிஞ்சுச்சு? ಎಷ್ಟು ಜನಕ್ಕೆ ಅರ್ಥವಾಗ್ತಿವೆ? உங்களுக்கு என்ன அதிகமாகணுமா? ನಿಮ್ಮ ಎಣ್ಣೆ ಹೆಚ್ಚಾಗಬೇಕಾ? 2026 anointing should take to next level. 2026 ಇಸ್ವಿಯಲ್ಲಿ ನನ್ನ ಅಭಿಷೇಕದ ಅಂತ ಹೆಚ್ಚಾಗಬೇಕು. Are you following me? ನನ್ನನ್ನು ಹಿಂಬಾಲಿಸುತ್ತಾ ಇದ್ದೀರಾ? ஐயா இவ்வளோ கடை வச்சுட்டு வீட்ல போயிருந்தா எப்படி? ಇಷ್ಟೊಂದು ಸಾಲ ಇಟ್ಕೊಂಡು ಮನೆ ಒಳಗಡೆ ಇದ್ರೆ ಹೇಗೆ? வெளியே போனா தானே, வேலை செஞ்சா தானே கடத்தை அடைக்க முடியும். ಹೊರಗೆ ಹೋದ್ರೆ ತಾನೆ, ಕೆಲಸ ಮಾಡಿದ್ರೆ ತಾನೆ ಸಾಲ ತೀರಿಸುವುದಕ್ಕೆ ಸಾಧ್ಯ. ஐயா, நம்ம வாழ்ற வாழ்க்கை சூப்பர் நேச்சுரல் வாழ்க்கை ஐயா. ನಾವು ಜೀವಿಸುವಂತ ಜೀವನ ಅದು ಒಂದು ಅಸಾಧಾರಣವಾದ நீ ಜೀವನ. உள்ள போனாவே வெளியே கடன் அடைக்கப்படும். ನೀವು ಒಳಗೆ ಹೋದರೆ ಹೊರಗಿನ ಸಾಲ ತೀರಲ್ಪಡುತ್ತವೆ. Hallelujah. Hallelujah. Your solution is not outside, your solution is inside. ನಿಮ್ಮ ಪರಿಹಾರ ಹೊರಗಡೆ ಇಲ್ಲ, ನಿಮ್ಮ ಪರಿಹಾರ ಒಳಗಡೆ. ಆಮೆನ್. உங்க சொல்யூஷன் கோர்ட்ல இல்ல. ನಿಮ್ಮ ಪರಿಹಾರ ಕೋರ್ಟಲ್ಲಿ ಇಲ್ಲ. உங்க சொல்யூஷன் ஹாஸ்பிடல்ல இல்ல. ನಿಮ್ಮ ಪರಿಹಾರ ಹಾಸ್ಪಿಟಲ್ ಅಲ್ಲಿ ಇಲ್ಲ. உங்க சொல்யூஷன் நீங்க வேலை செய்யற கம்பெனில இல்ல. ನಿಮ್ಮ ಪರಿಹಾರ ನೀವು ಕೆಲಸ ಮಾಡುವ ಆಫೀಸಲ್ಲಿ ಇಲ್ಲ. உங்க அறையில முட்டி போட்டு அந்த அறையை சாத்துனீங்கன்னா அங்கதான் உங்களுக்கு சொல்யூஷன் வெயிட்டிங்ல இருக்கிறது. ನಿಮ್ಮ ಕೋಣೆ ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಮೊಣಕಾಲು ಊರುವಾಗ ನಿಮ್ಮ ಪರಿಹಾರ ಅಲ್ಲೇ ಇದೆ. ಆಮೆನ್. Look at somebody and say, ಪಕ್ಕದಲ್ಲಿ ನೋಡಿ ಹೇಳೋಣ, your solution not outside. ನಿಮ್ಮ ಪರಿಹಾರ ಹೊರಗಡೆ ಇಲ್ಲ. Your solution is inside. ನಿಮ್ಮ ಪರಿಹಾರದ ಕಾರ್ಯ ಒಳಗೆ. Brother, if I am inside the room, how I'll pay my debts? ಬ್ರದರ್, ನಾನು ಒಳಗೆ ಇದ್ರೆ ನನ್ನ ಸಾಲ ಹೇಗೆ ತೀರಿಸುವುದು? That is supernatural. ಅದೇ ಅಸಾಧಾರಣವಾದ ಕಾರ್ಯ. People who cannot pay debts by working outside can pay debts by closed inside, seeking His face for the supernatural provisions. ಜನರು ಹೊರಗೆ ಹೋಗಿ ಕೆಲಸ ಮಾಡಿಯೂ ಸಹ ಸಾಲ ತೀರಿಸಲಿಕ್ಕೆ ಆಗುವುದಿಲ್ಲ. ಆದರೆ ಬಾಗಿಲನ್ನು ಮುಚ್ಚಿಕೊಂಡು ಒಳಗೆ ಕುಳಿತು ಪ್ರಾರ್ಥಿಸುವಾಗ ಹೊರಗಿನ ಸಾಲ ತೀರಲ್ಪಡುತ್ತವೆ. Can I prophesy to all of you? ಎಲ್ಲರ ಮೇಲೆ ಪ್ರವಾದಿಸಲ. This year, ಈ ವರ್ಷ, mark my word,
ನನ್ನ ಮಾತನ್ನು You ಗುರುತಿಸಿಕೊಳ್ಳಿ. will come out from all the depths. ನಿಮ್ಮ ಎಲ್ಲ ಸಾಲಗಳಿಂದ ನೀವು ಹೊರಗೆ ಬರುತ್ತೀರಾ. You will come out from all the shortage of finances. ಎಲ್ಲ ಹಣದ ಸಮಸ್ಯೆಗಳಿಂದ ಹೊರಗೆ ಬರುತ್ತೀರಾ. God will give you fullness. ದೇವರು ನಿಮಗೆ ಪರಿಪೂರ್ಣತೆಯನ್ನು ಕೊಡುತ್ತಾರೆ. In Jesus' mighty name. ಯೇಸುವಿನ ನಾಮದಲ್ಲಿ. In Jesus' mighty name. ಯೇಸುವಿನ ನಾಮದಲ್ಲಿ. Receive it in Jesus' mighty name. ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಿ. Hallelujah. Hallelujah. Shout hallelujah. Hallelujah. The more you are inside, ಹೆಚ್ಚಾಗಿ ಒಳಗಿರೋ ತನಕ the more oil is going to increase. ನಿಮ್ಮ ಎಣ್ಣೆ ಹೆಚ್ಚಾಗುತ್ತವೆ. It's going to multiply. ಅದು ಹಾಗೆ ಅಭಿವೃದ್ಧಿ ಆಗುತ್ತವೆ. And the Bible says, ವಾಕ್ಯ ಹೇಳುತ್ತವೆ, all the vessels were full. ಎಲ್ಲ ಪಾತ್ರೆಗಳು ತುಂಬಲ್ಪಟ್ಟಿತ್ತು. நீங்க சொல்ல போறீங்க, ನೀವು ಹೇಳಲಿಕ್ಕಿದ್ದೀರಾ, வேற பாத்திரமே இல்ல, ಬೇರೆ ಖಾಲಿ ಪಾತ್ರೆಗಳು ಇಲ್ಲ, எல்லாம் நிரம்பிடுச்சு. ಎಲ್ಲ ತುಂಬಲ್ಪಟ್ಟಿವೆ. பண பாத்திரம் நிரம்பிடுச்சு, ಹಣದ ಪಾತ್ರೆ ತುಂಬಲ್ಪಟ್ಟಿವೆ, பொருளாதார பாத்திரம் நிரம்பிடுச்சு, ಆರ್ಥಿಕವಾದ ಪಾತ್ರೆ ತುಂಬಲ್ಪಟ್ಟಿವೆ, மினிஸ்ட்ரி பாத்திரம் இன்விடேஷனும் நிரம்பிடுச்சு, ಸೇವೆಯ ಆಹ್ವಾನದ ಪಾತ್ರೆಯು ತುಂಬಲ್ಪಟ್ಟಿವೆ, சபை என்ற பாத்திரமும் நிரம்பிடுச்சு. ಸಭೆ ಎಂಬ ಪಾತ್ರೆಯು ತುಂಬಲ್ಪಟ್ಟಿವೆ. எங்க வீட்டுல காலியான பாத்திரமே இல்லையா, ನನ್ನ ಮನೆಯಲ್ಲಿ ಖಾಲಿಯಾದ ಪಾತ್ರೆ ಒಂದು ಇಲ್ಲ. எல்லா பாத்திரமும் நிரம்பிடுச்சு. ಎಲ್ಲ ಪಾತ್ರೆಯು ತುಂಬಲ್ಪಟ್ಟಿವೆ. All the vessel in my house is full already. ನನ್ನ ಮನೆ ಒಳಗಿರುವ ಎಲ್ಲ ಪಾತ್ರೆಗಳು ಈಗಾಗಲೇ ತುಂಬಲ್ಪಟ್ಟಿವೆ. That vessel of finance will be full. ಮತ್ತೆ ಆ ಒಂದು ಅಪಾಯಿಂಟ್ಮೆಂಟಿನ ಪಾತ್ರೆ That ತುಂಬಲ್ಪಡುತ್ತವೆ. vessel of the anointing will be full. ನೋಡಿ, ಆ ಒಂದು ಅಭಿಷೇಕದ ಪಾತ್ರೆಯು That ತುಂಬಲ್ಪಡುತ್ತವೆ. vessel of healing will be full. ನೋಡಿ, ಆ ಸೌಖ್ಯದ ಪಾತ್ರೆ ತುಂಬಲ್ಪಡುತ್ತವೆ. All the vessels were full. ಎಲ್ಲ ಪಾತ್ರೆಗಳು ತುಂಬಲ್ಪಟ್ಟಿತ್ತು. Say it, all the vessels were full. ಎಲ್ಲರೂ ಹೇಳೋಣ, ಎಲ್ಲಾ ಪಾತ್ರೆಗಳು. No more ತುಂಬಲ್ಪಟ್ಟಿತ್ತು. empty vessel in my house. ನನ್ನ ಮನೆಯಲ್ಲಿ ಖಾಲಿಯಾದ ಪಾತ್ರೆ ಒಂದು ಇಲ್ಲ. That will be our experience. ಅದೇ ನಮ್ಮ ಅನುಭವವಾಗಿ ಇರ್ಲಿಕ್ಕೆ. How many believe that? ಎಷ್ಟು ಜನ ವಿಶ್ವಾಸಿಸುತ್ತೀರಾ? All the vessels will be full. ಎಲ್ಲ ಪಾತ್ರೆಗಳು And ತುಂಬಲ್ಪಡುತ್ತವೆ. there will be no empty vessel in your house. ನನ್ನ ಮನೆಯಲ್ಲಿ ಯಾವುದೇ ಖಾಲಿಯಾದ ಪಾತ್ರೆಗಳು ಇರುವುದಿಲ್ಲ. God is going to multiply it in Jesus' mighty name. ನೋಡಿ, ದೇವರು ಯೇಸುವಿನ ನಾಮದಲ್ಲಿ ಅದನ್ನು ಅಭಿವೃದ್ಧಿ ಪಡಿಸುತ್ತಾರೆ. And then he said, ನಂತರ ಆತನು ಹೇಳಿದನು, go and sell it. ಹೋಗಿ ಅದನ್ನ ಮಾರಿ. Somebody says sell it. ಯಾರಾದ್ರೂ ಹೇಳಿ, ಮಾರಿ, Sell. ಮಾರಿ, Sell. ಮಾರಿ. Say it one more time. ಮತ್ತೊಮ್ಮೆ ಹೇಳಿ. So God is telling to do, ದೇವರು ಹೇಳುತ್ತಾನೆ, don't be quiet. ನೀನ್ ಸುಮ್ಮನೆ ಇರಬೇಡ, Go and sell. ಹೋಗಿ ಅದನ್ನ ಮಾರಿ Do some business. ಏನಾದ್ರೂ ವ್ಯಾಪಾರ ಮಾಡು. After prayer inside, ನೋಡಿ, ಪ್ರಾರ್ಥನೆ ಮಾಡಿದ ನಂತರ go out and do something. ನೋಡಿ, ಹೊರಗೆ ಹೋಗಿ ಏನಾದ್ರೂ ಮಾಡು. I will bless you. ನಾನು ನಿನ್ನನ್ನು Every ಆಶೀರ್ವದಿಸುವೆನು. business in this room will be blessed ನೋಡಿ, tonight. ಈ ಕೊಠಡಿ ಒಳಗಿರುವ ಎಲ್ಲ ವ್ಯಾಪಾರಗಳು ಈ ರಾತ್ರಿಯಲ್ಲಿ You will sell this year. ನೀನು ಈ ವರ್ಷದಲ್ಲಿ ಮಾರುತ್ತಿ. You will sell this year. ಈ ವರ್ಷದಲ್ಲಿ ನೀನು ಮಾರುತ್ತಿ. You will have a successful business in 2026. ನೋಡಿ, 2026ನೇ ಇಸ್ವಿಯಲ್ಲಿ ಒಳ್ಳೆಯ ಒಂದು ವ್ಯಾಪಾರ ನಿನಗೆ ಉಂಟಾಗುತ್ತವೆ. Those who are already in the business, receive it. ಈಗ ಆಗಲೇ ವ್ಯಾಪಾರದಲ್ಲಿ ಇರುವವರು ಇದನ್ನು ಹೊಂದಿಕೊಳ್ಳಿ. Those who are not in business, take this idea tonight. ಮತ್ತೆ ಯಾರೆಲ್ಲ ವ್ಯಾಪಾರದಲ್ಲಿ ಇಲ್ಲವೋ ದಯಮಾಡಿ ಈ ಆಲೋಚನೆಯನ್ನು ತೆಗೆದುಕೊಳ್ಳಿ. In Jesus' mighty name. ಯೇಸುವಿನ ಶಕ್ತಿಯುಳ್ಳ ನಾಮದಲ್ಲಿ. ಆಮೆನ್. I believe ನಾನು there ನಂಬುತ್ತೇನೆ, are more new business going to rise up ಹೊಸ in 2026. 2026ನೇ ಇಸ್ವಿಯಲ್ಲಿ ಹೊಸ ವ್ಯಾಪಾರಗಳು ಆರಂಭಗೊಳ್ಳಲಿಕ್ಕಿವೆ. It will be a small or big. ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ, God is telling you, ದೇವರು ಹೇಳುತ್ತಾನೆ, go sell. ಹೋಗಿ ಮಾರು. Are you ready for that? ಅದಕ್ಕೆ ಸಿದ್ಧವಾಗಿದ್ದೀರಾ? ಆಮೆನ್. Even if you are working, ನೀನು ಕೆಲಸ ಮಾಡ್ತಾ ಇದ್ರು in ಸಹ the side, start something selling. ನೋಡಿ, ಏನೋ ಒಂದು ಮೂಲೆಯಲ್ಲಿ ಒಂದು ವ್ಯಾಪಾರವನ್ನು ಆರಂಭಿಸು. Sell something. ಏನಾದ್ರೂ ಒಂದು ವ್ಯಾಪಾರವನ್ನು ಆರಂಭಿಸು. Because that will bring a financial breakthrough. ಯಾಕಂದ್ರೆ ಅದು ನಿನ್ನ ಆರ್ಥಿಕವಾದ ಸಮಸ್ಯೆಗಳಿಗೆ ಒಂದು And ಪರಿಹಾರವನ್ನು then you ಕೊಡುತ್ತದೆ. will pay all your debts. ನೀನು ಎಲ್ಲ ಸಾಲಗಳನ್ನು ತೀರಿಸಿದ ನಂತರ And that will give you so much resource for you and your children to live rest of your life debt free. ಮತ್ತೆ ಉಳಿದಿರುವುದು ಎಲ್ಲವೂ ನೀನು ನಿನ್ನ ಮಕ್ಕಳು ಜೀವನ ಪರ್ಯಂತರ ಜೀವಿಸುವುದಕ್ಕೆ ಸಹಾಯ ಮಾಡುತ್ತವೆ. கடனில்லாத வாழ்க்கை. ಸಾಲ ಇಲ್ಲದ ಜೀವನ. Second filling. ಎರಡನೇ ತುಂಬಿಸುವಿಕೆ. It's John chapter 2. ಅದು ಯೋಹಾನ 2ನೇ ಅಧ್ಯಾಯ. John chapter 2. On the third day, Okay. On, everybody say on the third day. ಎಲ್ಲರೂ ಹೇಳೋಣ, 3ನೇ ದಿನದಲ್ಲಿ.
Come on, say on the third day. ಎಲ್ಲರೂ ಹೇಳೋಣ ಮೂರನೇ ದಿನದಲ್ಲಿ. On the third day. ಮೂರನೆಯ ದಿನದಲ್ಲಿ. What is the day today? ಇವತ್ತು ದಿನಾಂಕ ಯಾವುದು? What is the day today? ಮೂರು. Third. ಮೂರು. On the third day of 2026. ನೋಡಿ ಈ ಒಂದು 2026ನೇ ಇಸ್ವಿಯ ಮೂರನೇ ದಿನದಂದು. There was a wedding in No, there was a prophetic and blessing meeting. ಇಲ್ಲ ಅಲ್ಲಿ ಒಂದು ಪ್ರವಾದಿಸುವ ಆಶೀರ್ವಾದದ ಕೂಟ. in Cana of Galilee. In Cana of Galilee. No, not in Cana, in Campus Crusade, Lingarajapuram, Bangalore. ಅದು ಕ್ಯಾಂಪಸ್ ಕ್ರೂಸೈಡ್ ಅಲ್ಲಿ. And the mother of Jesus was there. Mother of Jesus was there. Thank Jesus for Mother of Jesus. ನೋಡಿ ಯೇಸುವಿನ ತಾಯಿಗಾಗಿ ಸ್ತೋತ್ರ ಹೇಳೋಣ. Now both Jesus and his disciple invited for the wedding. ಯೇಸು ಮತ್ತು ಆತನ ಶಿಷ್ಯರಿಗೆ ಮದುವೆಗೆ ಕರೆಯಲ್ಪಟ್ಟಿದ್ದರು. And when they ran out of Listen. wine. Jesus will come anywhere. ನೋಡಿ ಯೇಸು ಎಲ್ಲಿ ಬೇಕಾದರೂ ಬರುತ್ತಾನೆ. Call for a wedding, he will come. ಮದುವೆಗೆ ಕರೆದಾಗ ಬರುತ್ತಾನೆ. Call for a funeral, he will come. ಆತನು ಸಮಾಧಿಗೆ ಕರೆಯುವಾಗ Call when you are sick, he will come. ನೀನು ಬಲಹೀನತೆಯಲ್ಲಿ ಇರುವಾಗ ಬರುತ್ತಾನೆ. Call when you are in prison, he will come. ನೀನು ಸೆರೆಮನೆಯಲ್ಲಿ ಇರುವಾಗ ಆತನು ಬರುತ್ತಾನೆ. Even call him from the bathroom, he will come. ನೀನು ಬಾತ್ರೂಮ್ ಅಲ್ಲಿ ಇದ್ರು ಕರೆದ್ರು ಆತನು ಬರುತ್ತಾನೆ. Call me, I will answer you. ನೋಡಿ ನನ್ನ ನೋಡಿ ಮೊರೆಯಿಡಿರಿ ನಾನು ನಿಮಗೆ ಸದುತ್ತರವನ್ನು ಕೊಡುತ್ತೇನೆ. Hallelujah. Hallelujah. You know those days. ಆ ದಿವಸಗಳಲ್ಲಿ I remember. ನಾನು ನೆನಪು ಮಾಡುತ್ತೇನೆ. Most of my revelation came in the toilet. ನೋಡಿ ನನ್ನ ಹೆಚ್ಚಿನ ನನ್ನ ಪ್ರಕಟಣೆಗಳು ಆ ಒಂದು ರೆಸ್ಟ್ ರೂಮ್ ಅಲ್ಲಿ. So I know somebody, what is this? What this man is speaking? ನೋಡಿ ನಿಮ್ಮಲ್ಲಿ ಯೋಚನೆ ಇರಬಹುದು ಏನು ಮಾತಾಡ್ತಾ ಇದ್ದಾರೆ. I don't know. ನನಗೆ ಗೊತ್ತಿಲ್ಲ. Most of revelation, only those who are in my spirit, they will understand. ನೋಡಿ ನನ್ನ ಆತ್ಮದಲ್ಲಿ ಇರುವಂತವರಿಗೆ ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತವೆ. Jesus and disciples who were there in the wedding. ನೋಡಿ ಯೇಸು ಮತ್ತೆ ಆತನ ಶಿಷ್ಯರು ಮದುವೆದ ಒಳಗೆ. And the Bible says, ವಾಕ್ಯ ಹೇಳುತ್ತವೆ. And when they ran out of wine. I can't hear you. And when they ran out of wine. Okay, listen. Jesus in the wedding. ನೋಡಿ ಯೇಸು ಸ್ವಾಮಿ ಮದುವೆಯಲ್ಲಿದ್ದಾನೆ. Then how come there will be no wine? ಹೇಗೆ ಅಲ್ಲಿ ದ್ರಾಕ್ಷರಸದ ಕೊರತೆ? How there will be lack when Jesus is there? ನೋಡಿ ಯೇಸು ಸ್ವಾಮಿ ಇರುವಾಗ ಅಲ್ಲಿ ಕೊರತೆ ಹೇಗೆ ಸಾಧ್ಯ? I want to tell you something. ನಾನು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತೇನೆ. Even when Jesus there, ಯೇಸು ಇದ್ರೂ ಸಹ in the boat, ಆ ಒಂದು wind came. ಗಾಳಿ ಬಂದಿತು. Here Jesus was in the wedding. ಇಲ್ಲೂ ಸಹ ಯೇಸು ಮದುವೆಯಲ್ಲಿದ್ದನು. Lack came. ಅಲ್ಲಿ ಒಂದು ಕೊರತೆ ಉಂಟಾಯಿತು. But the beauty of this, ಆದರೆ ಇದರ ಸುಂದರತೆ, when Jesus there in your life, ಯೇಸು ನಿಮ್ಮ ಜೀವನದಲ್ಲಿ ಇರುವಾಗ problem may come, ಸಮಸ್ಯೆಗಳು ಬರುತ್ತವೆ. but the beauty, ಆದರೆ ಅದರ ಸುಂದರತೆ, he will solve that problem. ಆ ಸಮಸ್ಯೆಗಳನ್ನು ಆತನು In ಪರಿಹರಿಸುತ್ತಾನೆ. 2026, 2026 anything that come to your life, ಮತ್ತೆ ನಿನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರು don't fear of, ಅದರ ಬಗ್ಗೆ ಭಯಪಡಬೇಡ. because Jesus with you. ಯಾಕಂದ್ರೆ ಯೇಸು ನಿನ್ನ ಸಂಗಡ. He will turn water into wine. ಆತನು ನೀರನ್ನು ದ್ರಾಕ್ಷರಸವಾಗಿ He will ಬದಲಾಯಿಸುತ್ತಾನೆ. command waves and winds to be quiet. ಆತನು ಗಾಳಿಯನ್ನ ಸಮುದ್ರದ ಅಲೆಗಳನ್ನ ನಿಲ್ಲಿಸುತ್ತಾನೆ. In Jesus' name, ಯೇಸುವಿನ ನಾಮದಲ್ಲಿ I prophesy tonight. ನಾನು ಇವತ್ತು ಪ್ರವಾದಿಸುತ್ತೇನೆ. Let's say, open your mouth and say, what may come in 2026? ಬಾಯಿ ತೆರೆದು ಹೇಳಿರಿ, ಈ 2026ನೇ ಇಸ್ವಿಯಲ್ಲಿ ಏನೇ ಬರಲಿ I don't fear, ನಾನು ಭಯ ಪಡುವುದಿಲ್ಲ. because the God who's with me, ಯಾಕಂದ್ರೆ ದೇವರು ನನ್ನ ಸಂಗಡ. he will turn situation. ಆತನು ಕಾರ್ಯಗಳನ್ನು He ಬದಲಾಯಿಸುತ್ತಾನೆ. will turn situation. ಆತನು ಕಾರ್ಯಗಳನ್ನು He ಬದಲಾಯಿಸುತ್ತಾನೆ. turns water into wine. ಆತನು ನೀರನ್ನ ದ್ರಾಕ್ಷರಸವಾಗಿ ಬದಲಾಯಿಸಿದನು. He turns poor into rich. ಆತನು ಬಡವನನ್ನ ಶ್ರೀಮಂತನಾಗಿ, He turns sinner into saint. ಆತನು ಆಡುವಂತವರನ್ನ ಪರಿಶುದ್ಧರಾಗಿ, He turns ordinary into extraordinary. ಆತನು ಸಾಮಾನ್ಯವಾದವರನ್ನ ಹೆಚ್ಚಾಗಿ ಮಾಡುತ್ತಾನೆ. He turns fool into wise. ಆತನು ಮೂಢರನ್ನ ಜ್ಞಾನವಂತನಾಗಿ, He turns nothing into something. ಆತನು ಏನು ಇಲ್ಲದವರನ್ನ ಏನೋ ಇರುವ ಹಾಗೆ ಮಾಡುತ್ತಾನೆ. Hallelujah. Hallelujah. And then let me go a little fast. ನಾನೀಗ ಸ್ವಲ್ಪ ವೇಗವಾಗಿ ಹೋಗುತ್ತೇನೆ. And Jesus' mother told ಮತ್ತೆ ಯೇಸುವಿನ ತಾಯಿ ಹೇಳಿದ ಮಾತು to the servant. ಮತ್ತೆ ಅಲ್ಲಿದ್ದ ಆಳುಗಳಿಗೆ, I'm just skipping the point. ನಾನು ಹಾಗೆ ಬೇರೆ ಅಂಶಗಳು ಹೇಳುತ್ತೇನೆ. Going little fast. ಸ್ವಲ್ಪ ವೇಗವಾಗಿ ಹೋಗುತ್ತೇನೆ. And told. ಹೇಳಿದ ಮಾತು, Whatever he says there is a person. ಅಲ್ಲೊಂದು ವ್ಯಕ್ತಿ ಇದ್ದಾರೆ. Go to him. ಆತನ ಬಳಿಗೆ ಹೋಗಿ and do what he says. ಆತನು ಹೇಳಿದಂತೆ ಮಾಡಿರಿ. Today, message for you. ನಿಮಗೆ ಕೊಡುವಂತ ಸಂದೇಶ, do what he says. ಆತನು ಹೇಳುವುದನ್ನ ಮಾಡಿ. In 2026, 2026ನೇ just do ಇಸ್ವಿಯಲ್ಲಿ what he says. ಆತನು ಹೇಳುವುದನ್ನು ಮಾತ್ರ Don't ಮಾಡಿರಿ. do what the other man says. ನೋಡಿ, ಮನುಷ್ಯರು ಹೇಳುವುದನ್ನ ಮಾಡಬೇಡಿ. This man, ಆ ಮನುಷ್ಯ, Jesus Christ of ನೋಡಿ, Nazareth, ನಜರೇತಿನ ಯೇಸು ಕ್ರಿಸ್ತನು, do what he says. ಆತನು ಹೇಳುವುದನ್ನ ನೀವು ಮಾಡಿರಿ. When you do what he says, ಆತನು ಹೇಳಿದಂತೆ ನೀವು ಮಾಡುವಾಗ you will have a success. ನೀವು ಸಕ್ಸಸ್ ಅನ್ನು ನೋಡ್ಲಿಕ್ಕೆ ಸಾಧ್ಯ. In Jesus' name. ಯೇಸುವಿನ ನಾಮದಲ್ಲಿ Somebody shout amen. ಯಾರಾದ್ರೂ ಆಮೆನ್ ಅಂತ ಹೇಳಿ. And Jesus told, ಯೇಸು ಹೇಳಿದ ಮಾತು, fill the water pots with water. ಅಲ್ಲಿದ್ದ ಪಾತ್ರೆಗಳನ್ನ ನೀರಿನಿಂದ ತುಂಬಿಸಿರಿ. Empty
pot ಖಾಲಿಯಾದ ಪಾತ್ರೆಗಳು is filled with water. ನೀರಿನಿಂದ ತುಂಬಲ್ಪಟ್ಟಿತು. Water is symbolic of the word of God. ಮತ್ತೆ ದೇವರ ವಾಕ್ಯದ ಒಂದು ಸೂಚನೆ ಏನು? Water is the symbolic of the Holy Spirit. ಮತ್ತೆ ಪವಿತ್ರಾತ್ಮನು ನೀರಿಗೆ ಸೂಚನೆಯಾಗಿದೆ. Fill the vessel with water. ಮತ್ತೆ ಆ ಖಾಲಿಯಾದ ಪಾತ್ರೆಗಳನ್ನ ನೀರಿನಿಂದ ತುಂಬಿಸಿರಿ. Take a decision today. ಇವತ್ತು ತೀರ್ಮಾನಿಸಿರಿ. 2026. 2026 I will fill my cup with the word. ನನ್ನ ಪಾತ್ರೆಯನ್ನ ವಾಕ್ಯಗಳಿಂದ I ತುಂಬಿಸುತ್ತೇನೆ. will fill my cup with the anointing. ನನ್ನ ಪಾತ್ರೆಯನ್ನು ಅಭಿಷೇಕದಿಂದ It's all ತುಂಬಿಸುತ್ತೇನೆ. about shutting the door again. ಮತ್ತೊಮ್ಮೆ ಬಾಗಿಲನ್ನು ಮುಚ್ಚುವ ಕಾರ್ಯ In Jesus' name. ಯೇಸುವಿನ ನಾಮದಲ್ಲಿ. Fill water into water pots. ಮತ್ತೆ ಖಾಲಿಯಾದ ಪಾತ್ರೆಗಳಿಂದ ನೀರಿನಿಂದ ತುಂಬಿಸಿರಿ. And it's God who turns water into wine. ಮತ್ತೆ ದೇವರು ನೀರನ್ನ ದ್ರಾಕ್ಷರಸವಾಗಿ ಮಾಡುತ್ತಾನೆ. Somebody shout amen. ಆಮೆನ್ ಅಂತ ಹೇಳೋಣ. Hallelujah. ಹಲ್ಲೆಲೂಯಾ. உங்க வேலை தண்ணியை நிரப்புற வேலை. ನಿಮ್ಮ ಕೆಲಸ ನೀರು ತುಂಬಿಸುವ ಕೆಲಸ. அவர் வேலை தண்ணியை திராட்சை ரசமா மாத்துற வேலை. ಅವರ ಕೆಲಸ ನೀರನ್ನ ದ್ರಾಕ್ಷರಸವಾಗಿ ಮಾಡುವ ಕೆಲಸ. இன்னைக்கு ஒரு வேலை. ಇವತ್ತು ಒಂದು ವೇಳೆ நீங்க தண்ணியை போல இருக்கலாம். ನೀವು ಒಂದು ನೀರಿನ ಹಾಗೆ ಇರಬಹುದು. தண்ணி அப்படின்னு சொல்லும்போது ಒಂದು ನೀರಂತ ಹೇಳುವಾಗ தண்ணிக்கு விலை இல்ல. ನೋಡಿ, ನೀರಿಗೆ ಬೆಲೆ ಇಲ್ಲ, கலர் இல்ல, ಬಣ್ಣ ಇಲ್ಲ, சுவை இல்ல, ಮತ್ತೆ ಅದಕ್ಕೆ ರುಚಿ ಇಲ್ಲ. சாதாரண ಅದು ಒಂದು ಸಾಮಾನ್ಯವಾದ திராட்சை ரசம். ಆದ್ರೆ ದ್ರಾಕ್ಷರಸ விலை இருக்கிறது, ಅದಕ್ಕೆ ಬೆಲೆ ಉಂಟು, ருசி இருக்கிறது, ರುಚಿ ಉಂಟು. அது ரொம்ப எக்ஸ்பென்சிவ். ಅದು ಬಹಳ ಬೆಲೆ ಉಳ್ಳದು. ஆண்டவர் சாதாரணமானவர்களை ದೇವರು ಸಾಮಾನ್ಯವಾದವರನ್ನ விலையேற பெற்றவர்களாய் மாற்றுகிறார். ಬೆಲೆ ಉಳ್ಳವರಾಗಿ ಮಾರ್ಪಡಿಸುತ್ತಾನೆ. Ordinary people become extraordinary in the name of Jesus. ಸಾಮಾನ್ಯವಾದ ಜನರನ್ನ ಬೆಲೆ ಉಳ್ಳ ಜನರಾಗಿ ಯೇಸು ಸ್ವಾಮಿ ಬದಲಾಯಿಸುತ್ತಾನೆ. Hallelujah. Hallelujah. Somebody shout hallelujah. ಯಾರಾದ್ರೂ hallelujah ಅಂತ ಹೇಳಿ. The water pots were full of water. ಅಲ್ಲಿ ನೀರಿನ ಪಾತ್ರೆಗಳು ನೀರಿನಿಂದ ತುಂಬಲ್ಪಟ್ಟಿತ್ತು. Can I read 5 verses as a prophetic declaration? ನೋಡಿ, ಒಂದು 5 ವಾಕ್ಯಗಳು ಪ್ರವಾದನೆಯಾಗಿ ನಾನು ನುಡಿಯಲ್ಲ. I'm just skipping, I'm just sharing only the important thing. ಬಹಳ ಪ್ರಾಮುಖ್ಯವಾದದನ್ನು ಮಾತ್ರ ಹೇಳುತ್ತಾ ಇದ್ದೇನೆ. This 5 prophecy, write it down or print it out, put it on your walls. ಮತ್ತೆ ಈ 5 ಪ್ರವಾದನೆಯ ಮಾತುಗಳು ಇದನ್ನ ನೀವು ಪ್ರಿಂಟ್ ಮಾಡಿ ನಿಮ್ಮ ಗೋಡೆಯಲ್ಲಿ ಅಂಟಿಸಿರಿ. Psalm 65:11. ಕೀರ್ತನೆ 65:11. ಸಂಗೀತಂ 65:11. ನೋಡಿ, ಕೀರ್ತನೆ 65:11 What it says? ಏನ್ ಹೇಳುತ್ತವೆ? He crowns the year with his goodness. ಈ ವರ್ಷವನ್ನ ಕೃಪೆಯಿಂದ ಶೃಂಗರಿಸುವೆನು. ವರ್ಷத்தை நன்மையால் முடிசூட்டுவார். ಆತನು ವರ್ಷವನ್ನ ಕೃಪೆಗಳಿಂದ ಶೃಂಗರಿಸುವ. It is God who crowned the year with goodness. ನೋಡಿ, ಕರ್ತನೆ ವರ್ಷವನ್ನ ಕೃಪೆಯಿಂದ ಶೃಂಗರಿಸುತ್ತಾನೆ. That's mean nobody can plan this year for you. ಅದರ ಅರ್ಥ ಈ ವರ್ಷ ಬೇರೆ ಯಾರು ಆಲೋಚಿಸಲಿಕ್ಕೆ ಆಗದು. God has already planned for you ದೇವರು ಈಗಾಗಲೇ ಆಲೋಚನೆ ಇಟ್ಟಿದ್ದಾನೆ. to crown you with the goodness. ಈ ವರ್ಷವನ್ನ ಒಂದು ಒಳ್ಳೆಯ ಕಾರ್ಯದಿಂದ ಶೃಂಗರಿಸುವುದಕ್ಕೆ. Number 2, ಎರಡನೇದಾಗಿ Philippians chapter 1 verse 6. ಫಿಲಿಪ್ಪ 1:6. Being confident of this very thing, Being confident of this very thing, that he who has begun that a good ye work who has begun. Look at somebody and say, ye who has begun ಪಕ್ಕದಲ್ಲಿ ನೋಡಿ ಹೇಳೋಣ, ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ good work in you will carry it complete unto the day of Jesus Christ. completion. Is another way to say the good work God started in you, He will fulfill it. ಈ ವಾಕ್ಯದ ಅರ್ಥ, ಒಳ್ಳೆಯ ಕೆಲಸವನ್ನು ಆರಂಭಿಸಿದವನೇ ನಿನ್ನ ಮುಖಾಂತರ ಮುಗಿಸುತ್ತಾನೆ. In 2026, 2026ನೇ ಇಸ್ವಿಯಲ್ಲಿ God will complete what is begun in your life. ನಿನ್ನ ಜೀವನದಲ್ಲಿ ಕರ್ತನ ಆರಂಭಿಸಿದನ ಆತನೇ ಮುಗಿಸುತ್ತಾನೆ. Somebody shout amen. ಯಾರಾದ್ರೂ ಆಮೆನ್ ಅಂತ The ಹೇಳಿ. third prophetic declaration, 3 ಪ್ರವಾದನೆಯ ಮಾತು. Joel 2:26 and 27. ಯೋಹೆಲ 2:26-27. I don't know how many are receiving this prophetic declaration. ಇದೆಲ್ಲರೂ ನೀವು ಈ ಪ್ರವಾದನೆ ಮಾತನ್ನು ಸ್ವೀಕರಿಸಿಕೊಳ್ಳಬೇಕು. I'm just reading out, I'm just passing by. ನಾನು ಹಾಗೆ ಹೇಳಿಕೊಂಡು ಹೋಗ್ತೇನೆ. Joel 2:26. You shall eat in plenty and be satisfied, ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು, and praise the name of the Lord your God, who has dealt wondrously with you. ನೀವು ಹೊಟ್ಟೆ ತುಂಬಿ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನನ್ನ. Then you shall know that I am in the midst of Israel. Okay. That I am the Lord your God, and there is no other. My people shall people shall never be put shall to shame. never be put to shame.
ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. God is telling my people. ದೇವರು ಹೇಳುತ್ತಾನೆ ನನ್ನ ಜನರು. How many God's people in this room? ಎಷ್ಟು ಜನ ದೇವರ ಜನರು God ಇಲ್ಲಿದ್ದೀರಾ? is telling my people. ದೇವರು ಹೇಳುತ್ತಾನೆ ನನ್ನ In ಜನರು 2026 2026ನೇ will never be put to shame. En janam வெட்கப்பட்டு போவதில்லை. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. Amen. ಆಮೆನ್. Can I tell you something? ನಾನು ನಿಮ್ಗೆ ಏನಾದ್ರು ಒಂದು ಹೇಳ, இந்த வருஷம் நீங்க வெட்கப்பட்டு போக மாட்டீர்கள். ಮತ್ತೆ ನೀವು ಈ ವರ್ಷದಲ್ಲಿ ನಾಚಿಕೆಗೆ ಒಳಗಾಗುವುದಿಲ್ಲ. அது உங்க வீடா இருக்கட்டும், அது உங்க தெருவா இருக்கட்டும், அது உங்க கம்பெனியா இருக்கட்டும், அது உங்க சபையா எங்கனா இருங்க, கர்த்தர் உங்களை வெட்கப்பட்டு போக விடவே மாட்டாரு. My people will never put to shame. ಅದು ನಿಮ್ಮ ಮನೆಯಾಗಿರ್ಲಿ, ಬೀದಿ ಆಗಿರ್ಲಿ, ಸೇವೆ ಆಗಿರ್ಲಿ, ಅದು ಕೆಲಸವಾಗಿರ್ಲಿ, ವ್ಯಾಪಾರವಾಗಿರ್ಲಿ, ದೇವರು ಹೇಳುತ್ತಾನೆ ನನ್ನ ಜನರನ್ನ ಎಲ್ಲಿಗೂ ನನ್ನ ಆಶಾಭಂಗ ಪಡುವ ಹಾಗೆ ನಾನು ಬಿಡುವುದಿಲ್ಲ. In Jesus name. ಯೇಸುವಿನ ನಾಮದಿಂದ. The fourth verse. 4ನೇದಾಗಿ Isaiah chapter 60 verse 2. ಯೆಶಯ 60 60 2. For behold, But behold, the darkness shall cover the the earth, darkness shall cover the earth, and deep darkness and the deep people. darkness The people. people. Listen, But the Lord will for the world, arise. listen. For the worldly people, ನೋಡಿ, ಲೌಕಿಕವಾದ ಜನರಿಗೆ the year is going to be more worst. ನೋಡಿ, ಈ ವರ್ಷ ಬಹಳ ಒಂದು ಕೆಟ್ಟ ವರ್ಷವಾಗಿರುತ್ತವೆ. Worse than last year. ನೋಡಿ, ಕಳೆದ ವರ್ಷಕ್ಕಿಂತ ಕೆಟ್ಟದಾಗಿರುತ್ತವೆ. But for you, ಆದರೆ ನಿಮಗೆ But the Lord will arise over you, the Lord will rise over you. ಯೆಹೋವನು ಉದಯಿಸುತ್ತಾನೆ. and His glory will be seen His upon glory you. will be seen on you. ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. What it says simply, ನೋಡಿ, ಇದನ್ನು ಏನು ಹೇಳುತ್ತವೆ? when everybody walking in the darkness, ನೋಡಿ, ಕತ್ತಲೆಯಲ್ಲಿ ನಡೆಯುವಾಗ, ಎಲ್ಲರೂ ಕತ್ತಲೆಯಲ್ಲಿ ನಡೆಯುವಾಗ, ಎಲ್ಲರೂ ಕತ್ತಲೆಯಲ್ಲಿ ನಡೆಯುವಾಗ ನಿಮ್ಮ ಮೇಲೆ ಮಾತ್ರ ದೇವರಂದ ತಾರ್ಚಿ ಅಡಿತಾರೆ. ನೋಡಿ, ನಿಮ್ಮ ಮೇಲೆ ಮಾತ್ರ ದೇವರ ತೇಜಸ್ಸು, ಸ್ಪಾಟ್ಲೈಟ್, ಆ ತೇಜಸ್ಸು. and everybody is looking where ಎಲ್ಲರೂ ಎಲ್ಲಿಗೆ ಹೋಗುವುದು, ಹೇಗೆ ಹೋಗುವುದು? God is going to put a spotlight on you. ದೇವರು ನಿನ್ನ ಮೇಲೆ ಒಂದು ತೇಜಸ್ಸನ್ನು ಹಾಕುತ್ತಾನೆ. And everybody is struggling, ಎಲ್ಲರೂ ಕಷ್ಟಪಡುವಾಗ you walk freely. ನೀನು ಬಿಡುಗಡೆಯಿಂದ ನಡೆಯುತ್ತಿ. Can I tell you, ನಾನು ಒಂದು ಹೇಳ, when somebody loses job in your company, ನಿಮ್ಮ ಕಂಪನಿಯಲ್ಲಿ ಯಾರಿಗಾದ್ರೆ ಕೆಲಸ ಹೋದರೆ don't get upset. ನೀನು ಭಯಪಡಬೇಡ. That's a time God is going to promote you. ನೋಡಿ, ಆ ಸಮಯವೇ ದೇವರು ನಿನಗೆ ಮುಂಬಡ್ತಿಯನ್ನು ಕೊಡುವ ಸಮಯ. When people goes down, ಜನರು ಕೆಳಗೆ ಹೋಗುವಾಗ you will go up. ನೀನ್ ಮೇಲಕ್ಕೆ ಹೋಗುತ್ತಿ. ಆಮೆನ್. I wish I had time to preach this. Yes, ಇನ್ನು ಹೆಚ್ಚಿನ ಸಮಯ ಇದ್ರೆ ಇನ್ನು ಹೆಚ್ಚಾಗಿ ಮಾತನಾಡುತ್ತೇನೆ. Oh, let me go. ನಾನು ಹಾಗೆ ಹೋಗುತ್ತೇನೆ. Okay. Psalm 23. ಕೀರ್ತನೆ 23. Please follow me fast. ದಯಮಾಡಿ ನನ್ನ ಹಿಂಬಾಲಿಸಿರಿ. The Lord is my The shepherd. Lord is my shepherd. I shall not want. No need in my life, no lack in my life. Say, lift your hand and say, the Lord is my shepherd. ನನ್ನ ಕೈಗಳನ್ನು ಮೇಲೆ ಕೆತ್ತಿ, ಕರ್ತನು ನನ್ನ ಕುರುಬನು, I shall not want. ನಾನು ಕೊರತೆ ಪಡೆನು. You know why? ಯಾಕೆ ಗೊತ್ತಾ? He makes me He lie down makes me lie down in green in pastures. green pastures. He leads me beside the still He waters. leads me beside the still waters. He restores my soul. He restores my soul. He leads me in the paths of He righteousness. leads me in the paths of righteousness. For His name's sake. For His name's sake. Yeah, though I walk through Though I walk through the valley the of valley, shadow the of shadow death. of death. Listen. ಗಮನ ಇಟ್ಟ ಕೇಳಿ. Did you see any difference here? ನೋಡಿ, ಇಲ್ಲಿ ಏನಾದ್ರು ವ್ಯತ್ಯಾಸ ನೋಡ್ಲಿಕ್ಕೆ ಆಯ್ತಾ? ಏನಾದ್ರು ವ್ಯತ್ಯಾಸ தெரியுதா? ಏನಾದ್ರು ವ್ಯತ್ಯಾಸ ಗೊತ್ತಾಯ್ತಾ? என்ன வித்தியாசம்? ಏನು ವ್ಯತ್ಯಾಸ? There is a valley of Eh? Though I walk. ನನ್ನ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. What difference you could be able to see that? ಏನು ವ್ಯತ್ಯಾಸ ಕಾಣ್ಲಿಕ್ಕೆ ಆಯ್ತು? Verse 2 onward. 2ನೇ ವಾಕ್ಯ. Listen. Let me see how intelligent you are. ನೀವು ಎಷ್ಟು ಬುದ್ಧಿವಂತರು ಅಂತ ನೋಡ್ತೇನೆ. He makes me lie Say, down. He makes me lie down. Everybody say, He makes me lie down. ಎಲ್ಲರೂ ಹೇಳೋಣ, ಆತನು ಹಸುರಾದ ಗಾವಿನಲ್ಲಿ. In green pastures. Yes, go ahead. He Full leads statement. me beside the still waters. He leads me into still waters. He Say, restores. He leads me. ಎಲ್ಲರೂ ಹೇಳೋಣ, ವಿಶ್ರಾಂತಿಯವಾದ ನೀರಿನ. First what? ಫಸ್ಟ್ ಯಾವುದು? Makes me lie down. You got it. He leads me into
He leads me beside the still water. He leads me beside the still waters. ಆತ ನನಗೆ ವಿಶ್ರಾಂತಿವಾದ ನೀರಿನ ಬಳಿಗೆ ನಡೆಸುತ್ತಾನೆ. He restores my soul. He restores my soul. ನನ್ನ ಪ್ರಾಣವನ್ನು ಉಜ್ಜಿಸುತ್ತಾನೆ. He leads me in the paths He of leads me in the righteousness. path of righteousness. Amen. For his name's sake. Okay. Though I walk through the Listen. valley. Here, he didn't say, He leads me into the valley. ಆತನು ಈ ರೀತಿಯಾಗಿ ಹೇಳಲಿಲ್ಲ, ಆತ ನನ್ನ ಕಣಿವೆಯಲ್ಲಿ ನಡೆಸಿದರು. He says, ಆತನು ಹೇಳುತ್ತಾನೆ, though I walk into valley. ನಾನು ಕಣಿವೆಯಲ್ಲಿ ನಡೆಯುವಾಗಲೂ. Yes. I don't know how many you got. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಗೊತ್ತಾಗ್ತಿಲ್ಲ. When God leads, ನೋಡಿ ದೇವರು ನಡೆಸುವಾಗ it is a green pastures. ಅದು ಬಂದ್ಬಿಟ್ಟು ಹಸಿರಾದ It ಗಾವಿ. is a still waters. ಅದು ವಿಶ್ರಾಂತಿ. When God leads, ದೇವರು ನಡೆಸುವಾಗ it is a blessing. ಅದು ಬಂದು ಆಶೀರ್ವಾದ. It is a joy. ಅದು ಸಂತೋಷ. It is a success. ಅದು ಸಕ್ಸಸ್. It is a victory. ಅದು ಜಯ. But sometime, ಆದ್ರೆ ಕೆಲವೊಂದು ಸಂದರ್ಭದಲ್ಲಿ it is not God. ಅದು ದೇವರಲ್ಲ. You walk into valley. ನೀನು ಆ ಒಂದು ಕಣಿವೆಯಲ್ಲಿ ನಡೆಯುವಾಗ Many people misunderstood God had taken him through the valley. ಅನೇಕರು ನಡೆಸುತ್ತಾರೆ ದೇವರು ಅವನನ್ನ ಕಣಿವೆಯ ಒಳಗೆ ನಡೆಸಿದನು. No. ಇಲ್ಲ. Look at somebody and say, ಪಕ್ಕದಲ್ಲಿ ನೋಡಿ ಹೇಳೋಣ, ದೇವರು ನಡೆಸಿದರೆ, ದೇವರು ನಡೆಸಿದರೆ ಹಸಿರಾದ ಗಾವಿಲಿನ ಬಳಿಯಲ್ಲಿ. ಹಸಿರಾದ ಗಾವಿಲಿನ தமிழ் ಬಳಿಯಲ್ಲಿ. என்ன சொல்லுது? அவர் உன்னை புல்லுள்ள புல்லுள்ள இடங்களில் நடத்துவார். அவர் உன்னை அமர்ந்த தண்ணீராண்டையில கொண்டு போய் விடுவார். அவர் உன் ஆத்துமாவை தேற்றுவார். அவர் உன்னை அப்படின்னு வரும்போதெல்லாம் நல்லது. ஆனா நான் ಆದ್ರೆ ನಾನು அப்படின்னு வரும்போது, it did God took him to the valley of shadow. ನೋಡಿ ದೇವರು ಆತನನ್ನ ಆ ಒಂದು ಕಣಿವೆಯ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಸಿದ್ನ. Come on, speak to me. No. ಇಲ್ಲ. Who was went? ಆ ಕಣಿವೆಯಲ್ಲಿ ಯಾರು ಹೋಗಿದ್ದು? He. ಆತನು. Many problem because of us. ನೋಡಿ ಸಮಸ್ಯೆ ನಮ್ಮಿಂದನೇ. God didn't take us. ನೋಡಿ ದೇವರು ಅದನ್ನ ಮಾಡೋದಿಲ್ಲ. But by our mistakes, ನಮ್ಮ ತಪ್ಪುಗಳಿಂದ we go into the valley. ನಾವು ಆ ಒಂದು ಕಣಿವೆಯ ಒಳಗೆ ಹೋಗುತ್ತೇವೆ. But good news is, ಆದರೆ ಒಳ್ಳೆಯ even though I ಸಮಾಚಾರ, do mistake, ನಾನು ತಪ್ಪುಗಳು ಮಾಡಿದ್ರು I ಸಹ walk in the valley, the shadow of death. ನಾನು ಆ ಒಂದು ಕಾರ್ಗತ್ತಲಿನ ಮರಣದ ಕಣಿವೆಯಲ್ಲಿ ನಡೆದರು. Even though I do mistake, ನಾನು ತಪ್ಪುಗಳು ಮಾಡಿದ್ರು ಸಹ you are with me. ನೀ ನನ್ನ ಸಂಗಡ, You are with me. ನನ್ನ ಜೊತೆಯಲ್ಲಿ. That's a good ಅದೇ news. ಒಳ್ಳೆಯ ಸಮಾಚಾರ. He never leaves you nor forsakes you. ಆತ ನಿಮ್ಮನ್ನ ಕೈ ಬಿಡುವುದಿಲ್ಲ, ನಿಮ್ಮಿಂದ Even ದೂರ you walk ಹೋಗುವುದಿಲ್ಲ. in the valley, the shadow of death, God is with you. ನೀವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಕರ್ತನು ನಿಮ್ಮ ಸಂಗಡ, ನಿಮ್ಮ ಹತ್ತಿರ. You ought to catch this. ಇದನ್ನು ನೀವು ಹಿಡಿದುಕೊಳ್ಳಬೇಕು. When God leads, ಕರ್ತನು ನಡೆಸುವಾಗ it's a blessing. ಅದು ಆಶೀರ್ವಾದ. When you go, ನೀನು ಹೋಗುವಾಗ it's a valley, the shadow of death. ಅದು ಕಾರ್ಗತ್ತಲಿನ ಮರಣದ ಕಣಿವೆ. But good, thank God. ಆದ್ರೆ ದೇವರಿಗೆ ಸ್ತೋತ್ರ. Even if you do mistake and go wrong direction, ನೀನು ತಪ್ಪು ಮಾಡಿ ತಪ್ಪಾದ ಮಾರ್ಗಕ್ಕೆ ಹೋದ್ರು ಸಹ He is with you. ಆತ ನಿನ್ನ ಸಂಗಡ. He brings you out. ಆತ ನಿನ್ನ ಹೊರಗೆ ತರುತ್ತಾನೆ. Hallelujah. Hallelujah. And one more thing I want to show. ಮತ್ತೊಂದು ಕಾರ್ಯ ನಾನು ತೋರಿಸ್ಪಡಿಸಬೇಕು. Though I Walk through the Walk. valley of shadow of death. walk through, come on, say walk through. Walk through. I don't stand in the valley. ನಾನು ಕಣಿವೆಯಲ್ಲಿ ನಿಲ್ಲುವುದಿಲ್ಲ. I will walk out, walk through the valley. ನಾನು ಕಣಿವೆಯಲ್ಲಿ ನಡೆಯುತ್ತೇನೆ. I will not stay back in my suffering. ನನ್ನ ಕಷ್ಟದಲ್ಲಿ ನಾನು ನಿಲ್ಲುವುದಿಲ್ಲ. I will walk out from my suffering. ನನ್ನ ಕಷ್ಟದಿಂದ ನಾನು ಹೊರಗೆ ಬರುತ್ತೇನೆ. I will walk through. ನಾನು ನಡೆಯುತ್ತೇನೆ. How many are ready to walk through? ಎಷ್ಟು ಜನ ನಡೆಯುವುದಕ್ಕೆ ಸಿದ್ಧವಾಗಿದ್ದೀರಾ? Somebody shout hallelujah. Hallelujah Say, ಹೇಳೋಣ. I will walk through this valley. ಎಲ್ಲರೂ ಹೇಳೋಣ, ನಾನು ಈ ಕಣಿವೆಯನ್ನು ನಡೆಯುತ್ತೇನೆ. Say, I will not stay back in the valley. ನಾನು ಕಣಿವೆಯಲ್ಲೇ ನಿಲ್ಲುವುದಿಲ್ಲ. I will walk through this valley. ನಾನು ಈ ಕಣಿವೆಯ ದಾಟುತ್ತೇನೆ, ನಡೆಯುತ್ತೇನೆ. This year, ಈ ವರ್ಷ let me release one more promise for you. ಮತ್ತೊಂದು ಪ್ರಮಾಣದ ಮಾತು. You will not be stagnant. ನೀವು ನಿಲ್ಲುವುದಿಲ್ಲ, You will walk through. ನೀವು ನಡೆಯುತ್ತೀರಾ. Did you get that? ನಿಮಗೆ ಅರ್ಥವಾಯ್ತಾ? Okay, fast. Let's finish it. You prepare a table before me in the presence of my enemies. Amen. You anoint my head with oil. Oil. My cup runs My over. cup runs over. Surely, Somebody shout and say, surely. surely, Surely. ನಿಶ್ಚಯವಾಗಿ. Let it be 2025. 2025 Agirli. ಆಗಿರಲಿ. Let it be 2026. 2020 ಆಗಿರಲಿ.
Let it be 2027. ಅದು 2027ನೇ ಇಸ್ವಿ ಆಗಿರಲಿ. I have one thing sure. ಒಂದು ಕಾರ್ಯ ಖಚಿತ, Whichever year it is, ಯಾವುದೇ ವರ್ಷಗಳು ಇರಲಿ, surely ನಿಶ್ಚಯವಾಗಿ goodness, Goodness and ಶುಭವು mercy ಕೃಪೆಯು will follow me. ನನ್ನನ್ನು ಹಿಂಬಾಲಿಸುತ್ತವೆ. Hallelujah. Hallelujah. In 2026, 2026 the goodness is following you. The mercy is following you. ಶುಭವು ಕೃಪೆಯು ನಿನ್ನನ್ನು How ಹಿಂಬಾಲಿಸುತ್ತವೆ. many believe that? How many believe ಎಷ್ಟನ that? ನಂಬುತ್ತೀರಾ? ಎಷ್ಟನ In ನಂಬುತ್ತೀರಾ? 2026, 2026ನೇ ಇಸ್ವಿಯಲ್ಲಿ sickness cannot follow you. ನೋಡಿ, ಬಲಹೀನತೆ ನಿನ್ನನ್ನು ಹಿಂಬಾಲಿಸುವುದಿಲ್ಲ. Open your mouth and say it. ಬಾಯಿ ತೆರೆದು ಹೇಳಿ. 2026. 2026 Something you ought to say it. ನೀವು ಹೇಳಬೇಕು, Otherwise, it will not happen to ಅದು you. ಆಗೋದಿಲ್ಲ. Because it's a declaration. ಇದು ಬಂದ್ಬಿಟ್ಟು ಅರಿಕೆ ಮಾಡುವಂತ ಕಾರ್ಯ. Say, declare it. ಎಲ್ಲರೂ ಅದನ್ನ ನಾವು ಅರಿಕೆ ಮಾಡಬೇಕು. In 2026, 2026 what will follow me? ನನ್ನನ್ನು ಯಾವುದು ಹಿಂಬಾಲಿಸುತ್ತವೆ? When you turn back, what you will see? ನೀನು ಹಿಂತಿರುಗಿ ನೋಡುವಾಗ ಯಾವ್ದು ನೋಡುತ್ತೀಯಾ? goodness and mercy. January month, what you will see? ಜಾನ್ವರಿ ತಿಂಗಳಲ್ಲಿ ಏನ್ ನೋಡ್ತೀಯಾ? Goodness and ಶುಭವು. mercy. February, what you will see? ಫೆಬ್ರವರಿಯಲ್ಲಿ ಏನ್ ನೋಡುತ್ತೀಯಾ? March, what you will see? ಮಾರ್ಚ್ ಅಲ್ಲಿ ಏನ್ Goodness and ನೋಡುತ್ತೀಯಾ? mercy. June, what you will see? ಜೂನ್ ಅಲ್ಲಿ ಏನ್ Goodness and ನೋಡುತ್ತೀಯಾ? mercy. November, what you will see? ನವೆಂಬರ್ ಅಲ್ಲಿ ಏನ್ ನೋಡುತ್ತೀಯಾ? Okay, next year, 2027, what you will see? 2027ರಲ್ಲಿ ಏನ್ ನೋಡುತ್ತೀಯಾ? Surely goodness and mercy shall follow me, not one day, not one week, not one year, all the days of my life. ನೋಡಿ, ನಿಶ್ಚಯವಾಗಿಯೂ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷವಲ್ಲ, ನನ್ನ ಜೀವಮಾನವೆಲ್ಲವೂ ಹಿಂಬಾಲಿಸುತ್ತವೆ. Somebody make your lungs function loudly tonight. Say, all my life. ನೋಡಿ, all my life. Say, all my life. All my life. Goodness and mercy shall follow me all my life. Goodness and mercy shall follow all my life. Don't doubt. ಸಂಶಯ ಪಡಬೇಡಿ. Don't turn back and see. ಹಿಂತಿರುಗಿ ನೋಡಬೇಡಿ. Is the Satan is following ಓ, you? ದೆವ್ವ ಎಲ್ಲಾದ್ರೂ ಹಿಂದೆ ಬರ್ತಿದ್ಯಾ? Is the sickness, corona is following ಓ, you? ಬಲಹೀನತೆ ಕೊರೋನಾ ನನ್ನ ಹಿಂಬಾಲಿಸುತ್ತಾ Is ಇದೆಯಾ? sickness or curse is following you? ಇಲ್ಲ, ಶಾಪಗಳು ನನ್ನ ಹಿಂಬಾಲಿಸುತ್ತಾ ಇದೆಯಾ? Hey, good news is ಏ, ಶುಭವು. only two fellows will follow you. ಬೇರೆ ಇಬ್ಬರು ಮಾತ್ರ ನಿನ್ನನ್ನು ಹಿಂಬಾಲಿಸುತ್ತಾರೆ. One fellow is goodness. ಒಂದು ವ್ಯಕ್ತಿ ಶುಭ, Another fellow is mercy. ಇನ್ನೊಂದು ವ್ಯಕ್ತಿ ಅದು ಕೃಪೆ. Say, all my life. ಎಲ್ಲರೂ ಹೇಳ, ನನ್ನ All ಜೀವಮಾನವೆಲ್ಲ, the days of my life. ನನ್ನ ಜೀವಮಾನದ ಎಲ್ಲ And goodness ದಿವಸಗಳು and mercy shall follow me. ಶುಭವು ಕೃಪೆಯು ನನ್ನನ್ನು Lift ಹಿಂಬಾಲಿಸುವವು. your hand. ಕೈಗಳನ್ನು ಮೇಲೆ ಕೆಚ್ಚಿ. As a man of God, I declare over you. ದೇವ ಮನುಷ್ಯನಾಗಿ ನಿಮ್ಮ ಮೇಲೆ ನಾನು You will ಹೇಳುತ್ತೇನೆ, never see evil following you. ನೀವು ಎಂದಿಗೂ ಕೆಟ್ಟದ್ದು ನಿಮ್ಮನ್ನು ಹಿಂಬಾಲಿಸುವುದನ್ನು You will ನೋಡುವುದಿಲ್ಲ. never see accident spirits following ಆ you. ಒಂದು ಅಪಘಾತದ ಆತ್ಮಗಳು ನಿಮ್ಮನ್ನು You ಹಿಂಬಾಲಿಸುವುದಿಲ್ಲ. will never see lack following you. ಮತ್ತೆ ಕೊರತೆಗಳು ನಿಮ್ಮನ್ನು ಹಿಂಬಾಲಿಸುವುದಿಲ್ಲ. You will never see emptiness following you. ಆ ಒಂದು ಖಾಲಿಯಾದ ಕಾರ್ಯಗಳು ನಿಮ್ಮನ್ನು You will ಹಿಂಬಾಲಿಸುವುದಿಲ್ಲ. never see failure follows you. ನಿಮ್ಮನ್ನ ಆ ಸೋಲುಗಳು ಎಂದಿಗೂ ಹಿಂಬಾಲಿಸುವುದಿಲ್ಲ. You will only see goodness and mercy follows you all the days of your life. ನೀವು ಬೇರೆ ಶುಭವು ಕೃಪೆಯು ನಿಮ್ಮ ಜೀವಮಾನವೆಲ್ಲವೂ ಅದು ಮಾತ್ರ ಹಿಂಬಾಲಿಸುತ್ತವೆ.